ಮಾವಿನ ಹಣ್ಣನ್ನು ಕಡುಬು ಮಾಡಲಿಕ್ಕೆ ಮಾವಿನ ಹಣ್ಣು ಮತ್ತು ಸ್ವಲ್ಪ ನೆನೆಸಿರೋ ಅಕ್ಕಿ ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಕಾಯಿ ಬೆಲ್ಲ ಎಷ್ಟು ತಗೋಬೇಕು. ಮೊದಲಿಗೆ ನೆನೆಸಿರೋ ಅಕ್ಕಿ ಮತ್ತು ಮಾವಿನ ಹಣ್ಣನ್ನು ರುಬ್ಕೊಂಡು ಆಮೇಲೆ ಕಾಯಿ ಮತ್ತು ಬೆಲ್ಲನ ಸ್ವಲ್ಪ ಹುರ್ಕೊಂಡು ಬಾಣಲಿಲಿ, ಆಮೇಲೆ ಅದಕ್ಕೆ ನಾವೇನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ನೆನೆಸಿರೋ ಅಕ್ಕಿ ಮತ್ತು ಮಾವಿನ ಹಣ್ಣು, ಅದನ್ನು ಬಾಳೆ ಎಲೆಯನ್ನೇ ಸ್ವಲ್ಪ ಬೆಂಕಿಲಿ ಸುಟ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರಿ ಅದ್ರ ಮೇಲೆ ಒಂದು ಸ್ಪೂನ್ ಈ ಥರ ಹಾಕಿ ಹಿಂಗೆ ರೌಂಡ್ ಶೇಪಲ್ಲಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಕಾಯಿ ಮತ್ತು ಬೆಲ್ಲ ಏನು ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ಥರ ಬಾಳೆ ಎಲೆ ಮಡಚಿ ಒಂದು ಕುಕ್ಕರಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿಬಿಟ್ಟು ಅದ್ರ ಮೇಲೆ ಏನಾದ್ರು ಒಂದು ಪಾತ್ರೆ ಇಟ್ಟು ಈ ಥರ ಮಾಡಿರೋ ನಾವೇನು ಕಡುಬು ಮಾಡಲಿಕ್ಕೆಲ್ಲ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅದರೊಳಗಡೆ ಇಡ್ಲಿ ಪಾತ್ರೆ ಒಳಗಡೆ ಈ ಥರ ಇಟ್ಬಿಟ್ಟು ಬೇಯಿಸಿದರೆ ರೆಡಿ ಆಗುತ್ತೆ ಮಾವಿನ ಹಣ್ಣಿನ ಕಡುಬು. ನಾನು ಈ ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ಬಂತು. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಮಾವಿನ ಹಣ್ಣು ಸೀಸನಲ್ಲಿ ಈ ರೀತಿ ಒಂದು ಸ್ವೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ಲಿಕ್ಕೆ ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೋಡಿ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ನಾನು ಮಾಡಿದ್ದು ತುಂಬ ಚೆನ್ನಾಗಿತ್ತು, ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ ಈಗ ಆಗಿದೆ ನಾನು ಮಾಡಿದ್ದು. ಫೈನಲಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇವಾಗ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕೂಡ ಆಗಿದೆ. ತುಂಬ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದಾಗ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ.